ಹೌದಲ್ರಿ ತಮ್ಮ ಸೀತಾದೇವಿ ಮ್ಯಾಲ ರಾವಣ ಮನಸ್ಸು ಮಾಡಿ ಲಂಕಾಕ ಬೆಂಕಿ ಹಚ್ಕೊಂಡ್ಬಿಟ್ಟ ಬೆಂಕಿನ ಹೈತ ಹೌದ್ ಹೌದಲ್ಲ ಹಾ ದ್ವಾಪಾರ ಯುಗದಾಗ ದ್ರೌಪದಿ ಮೇಲೆ ದುಶ್ಯಾಸನ ಸೀರಿ ಸೆಳೆದ ಸಾರಿಗೆ ದ್ವಾಪಾರ ಯುಗ ತುಂಬ ಎಲ್ಲ ಸತ್ಯನಾಶ ಆಗಿ ಹೋತ ಸತ್ಯನಾಶ ಆಗಿ ಹೋತು ಇದೆಲ್ಲ ಹೆಣ್ಣಿನ ಸಲುವಾಗಿದ ಇದೆಲ್ಲ ನಮ್ಮ ಸಲುವಾಗಿ ಹೆಣ್ಣಿನ ಸಲುವಾಗಿ ಭೂಮಿ ಸಲುವಾಗಿ ಎಷ್ಟೋ ಬಡದಾಡಿ ಸಾಯ್ತಾರ ಹಾ ಹಿಂದೂ ಸತ್ತಾರ ಇನ್ನು ಮುಂದೆ ಈಗ ಚಾಲೂನು ಹೋಯ್ತು ದ್ವಾಪಾರ ಯುಗದಾಗ ಬಡದಾಟ ಆಗ್ಯದ ಪಾಂಡವರ ಕೌರವ್ರ ಸತ್ಯನಾಶ ಆದದ್ದು ಇದ್ರ ಸಲುವಾಗಿ ಮತ್ತೆ ಈಗಾದ್ರೂ ಸಹಿತ ನಮ್ಮ ಊರಾಗ 4 ಮಂದಿ ಹೋಗ್ಯಾವ ತಂದಿರ್ಲಿ ಅದು ಹೆಣ್ಣಿನ ಸಲುವಾಗಿ ಮತ್ತ ಅವ್ರ ಬೇಡ ಯಾಕ್ರಿ ಕಕ್ಕ ಹೆಣ್ಣಿನ ಸಲುವಾಗ್ಯಾನ ಗುರುಗಳು ಶಾನ್ಯಾರದಾರ ತಿಳಿಸಿಕೊಡಾಕತ್ತಾರ ಮುಂದ ನಾ ಪ್ರಕೃತ ದೇವಿ ಬೇರೆ ಹುಟ್ಟಿಸ್ಯಾರ ವಾಮನ ಪುರಾಣದಾಗ ವಾಮನ ಪುರಾಣದಾಗ ಕಿರುಬಳಿಲಿಂದ್ರ ಪ್ರಕೃತಿ ಹುಟ್ಲತ್ ಮತ್ತ ಅದಿತಿ ದೇವಿ ಹೊಟ್ಟಿಂದ ಪರಮಾತ್ಮ ಹುಟ್ಟ್ಯಾನಲ್ಲ ಹೆಂಗ ಪುರಾಣದಾಗ ಹಾ ಅದಿತಿ ದೇವಿ ಹೊಟ್ಟಿಲಿ ಪರಮಾತ್ಮ ಹುಟ್ಟ್ಯಾನ ಬ್ರಹ್ಮ ಪುರಾಣದಾಗ ಸುಳ್ಳಾತಲ್ಲ ಇವ್ರು ಹೇಳೋದು ಪ್ರಕೃತ ದೇವಿ ನೀವು ಹುಟ್ಟಿಸ್ಯಾನ ಇವ್ ನಮ್ಮ ದೇವಿದಿಂದ ಹುಟ್ಟ್ಯಾನು ಅದಕ್ಕೆ ಹೇಳ್ತಾರ ಅವ್ರ ನಮ್ ದೇವಿನ ಮೊದಲು ಇದ್ದಂಗತ್ಲ ನಾವೇನ್ ಕೇಳಿದ್ವು ಸೂರ್ಯ ಇಲ್ಲ ಚಂದ್ರ ಇಲ್ಲ ಪ್ರಾಣ ಇಲ್ಲ ಪಕ್ಷಿ ಇಲ್ಲ ಆಕಾಶ ಇಲ್ಲ ವಾಯು ಇಲ್ಲ ಗಾಳಿ ಇಲ್ಲ ಹಗಲಿಲ್ಲ ರಾತ್ರಿ ಇಲ್ಲ ಯಾವ್ದು ಇಲ್ಲ ಟೈಮ್ದಾಗ ನಮ್ಮ ಪ್ರಕೃತ ದೇವಿ ಇದ್ಲು ಅದಕ್ಕ ನಿಜವಾದ ಹೆಣ್ಣಂದ್ರ ಪ್ರಕೃತಿ ಅಂದರು ನಿಮ್ಮ ನಿಜವಾದ ಗಂಡು ಯಾರ ಅಂತ ಕೇಳಿ ಹೋಗಿದ್ನೆ ಗುರುಗಳು ಏನ್ ಹೇಳ್ಯಾರು ನಿರಾಕಾರದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಇದ್ದ ಹೇಳ್ಯಾರ ನಾವು ಏನು ಇಲ್ಲದ ಕಾಲಕ್ಕೆ ಅದಾಳ ತಿಳಿದೆವು ನಿರಾಕಾರದಾಗ ಪರಮಾತ್ಮ ಅದಾನಂದ್ರ ನಿರಾಕಾರ ಮೊದಲು ಪರಮಾತ್ಮ ಮೊದಲು ತಾಯಿ ಗರ್ಭದಾಗ ಕೂಸ್ ಐತಂದ್ರ ಕೂಸ್ ಮೊದಲು ತಾಯಿ ಮೊದಲು ನೀರ ಮೊದಲ ನೀರ್ ಮೊದಲ ಏನು ನಿರಾಕಾರದಾಗ ಅವ್ರ ಅಪ್ಪ ಇದ್ದಂದ್ರನ ನೀರ್ ಮೊದಲ ಆಮೇಲೆ ಅವ್ರ ಅಪ್ಪ ಹೌದಲ್ರಿ ಹೌದ್ ಏನ್ ಕೂಸು ತಾಯಿಕಿಂತ ಕೂಸೋದು ಹೊಡೆದು ಹಂಗ ಪರಮಾತ್ಮ ನಿರಾಕಾರದಾಗದಂದ್ರ ನಿರಾಕಾರದ ಮೊದಲು ಏನ ಪರಮಾತ್ಮ ಮೊದಲು ಕೇಳಕತ್ತೀರಿ ಹೌದ್ರಿ ಹೇಳ್ತಾರ ಒಂದ್ ಚೌಕ ಅಂದ ಕಿಸಿಂದ ಮಾತಾಡೋದು ಬಾಳ ಓದ್ಯಾರು ಬರ್ರಿ ಶಾಹೀರಂತ ನಿನ್ನ ಸುತಿ ಸಾರತೈತೆ ಹೇ ಸುದ್ದಿ ಕೇಳಿ ಬಂದೇನೆ ನಾ ತಾಯಿ ಪಾದಕ ಹೊಂದೇನೆ ಏ ಹಾದಿ ಬಿಟ್ಟ ಯವ ಹಾಡ ತನ್ನ ದೊರದಲ್ಲಿ ಗುರು ಮನೆಗೆ ಏ ಹಾದಿ ಬಿಟ್ಟ ಇವ ಹಾಡ ತನ ದೊರದಲ್ಲಿ ಗುರು ಮನೆಗೆ ಏ ನಾವಂದ ಕೇಳಿದ್ರ ನೀವಂದ ಹೇಳತೆ ಏ ನಾವಂದ ಕೇಳಿದ್ರ ನೀವಂದ ಹೇಳತೆ ಏ ಬಾಳೆಗೇರಿ ಹರದಾಸ ನಿನ್ನೆ ಕಾಂಡಾಸ ಏ ಎಲ್ಲಿ ಬೆಳೆದ ಬಲ ಅನಸೆಕೊಂಡ ನೀವು ಸುತ್ತಗೊಂಡೇರಿ ಮುಂಡಾಸಾಗೆ ಅನಸೆಕೊಂಡ ನೀವು ಸೂತಗೊಂಡೇರೆ ಏ ಕಲ್ಪನ ತೆಗೆದು ಕವಿ ಮಾಡಬೇಕು ಏ ಉಂಡಂಗ ಅಮೃತ ರಸ ಜನ ಆಗಬೇಕ ಸಂತೋಷ ಏ ಎಲ್ಲಿ ಬೆಳೆದ ಬಲ ಅನಸೆಕೊಂಡ ನೀವು ಸೋತಗೊಂಡೇರೆ ಮುಂಡಾಸಾಗೆ ಏ ಮೂಲ ಸ್ತಂಭದಲ್ಲಿ ಪಿಂಡ ಹುಟ್ಟೋದು ಏನೋ ಬಲ್ಯೋ ಹರದಾಸ
ಹೇಳತ್ತೇರೆ ಬೇದಂಗ ಕನಸ ನನ್ನ ಉಡಿ ಒಳಗ ಆಡೋ ಕೋಸ ನಿನ್ನ ಯಾಕೋ ಎಟ್ಟ ಹೇರಸ ಏ ನನ್ನ ಉಡಿ ಒಳಗ ಆಡೋ ಕೋಸ ನಿನ್ನ ಯಾಕೋ ಎಟ್ಟ ಹೇರಸ ನಿಮ್ಮ ತಂದೆ ಬೆಂದು ನಿಮ್ಮ ತಂದೆ ಬೆಂದು ಮೊದಲಿಲ್ಲಿಂದ ತಂದ ಹೇಳಣ್ಣ ಬೆಂದು ಹಿಂಗೆ ಕಮಲದಲ್ಲಿ ಗಟ್ಟಿ ಮೊಟ್ಟಿಗೈತಣ್ಣ 30 ದಿವಸ ಆಗೋಣ 5 ಮಡಕಿಯಾಗೆವ ಉತ್ಪನ್ನ ಮೊದಲ ಸೇರ ಹುಟ್ಟಿತ ಗಾವನ ಆ ಸಹಸ್ರದಳದ ಮೇಲೆ ಸ್ವಯಂ ಬ್ರಹ್ಮ ಸ್ಥಾಪನ ಆ ಸಹಸ್ರದಳದ ಮೇಲೆ ಸ್ವಯಂ ಬ್ರಹ್ಮ ಸ್ಥಾಪನ ತಿಂಗಳಿಗೆ ಕೈ ಕಾಲಾದ ಕಿವಿ ಕಣ್ಣ ಮತ್ತು 3 ತಿಂಗಳಿಗೆ ಉಗರ ಬರಳ ಧಾರಣ ಮತ್ತು 4 ತಿಂಗಳಿಗೆ ಪಿಂಡಕ್ಕ ತುಂಬಿತ ಪ್ರಾಣ 5ನೇ ತಿಂಗಳಿಗೆ ಆಯ್ತ ಚೈತಣ್ಣ 6 ತಿಂಗಳಿಗೆ ಬೇಡ ತೆತ್ತ ಅಣ್ಣ 7 ತಿಂಗಳಿಗೆ ಸರವಂಗ ಸವಣ 8ನೇ ತಿಂಗಳಿಗೆ ಅಷ್ಟು ವರ್ಣಗಳ ಪೂರ್ಣ 8ನೇ ತಿಂಗಳಿಗೆ ಅಷ್ಟು ವರ್ಣಗಳ ಪೂರ್ಣ ತಿಂಗಳಿಗೆ ಓದತೇದ ಪುರಾಣ ಸಿರಭಾಗಿ ಭವನದಲ್ಲಿ ಭಾಗಿ ಬಂದೆ ಧನ ಕರುಣ ಭೂಮಿಗೆ ಬೆದ್ದು ತನ್ನ ಬಾಯಲ್ಲಿ ಕಚ್ಚೆದ ಮಣ್ಣ ನನ್ನೊಳಗ ನೀನು ಎದ್ದವನ ಮಲಮೂತ್ರದಲ್ಲಿ ಬೆಳೆದವನ ನನ್ನಿಂದ ಆದಿ ಜೋಪಾನ ನೀ ಹೆಂಗ ಹುಟ್ಟಿದಿ ಹಂಗೆ ಹುಟ್ಟಿದೆಯೇ ಭಾವನ ನೀ ಹೆಂಗ ಹುಟ್ಟಿದಿ ಹಂಗೆ ಹುಟ್ಟಿದೆಯೇ ಭಾವನ ಬಿಂದು ಬೀಜನಂದಂತೆ ಶಾಹಿರ ಬಿಂದು ಬೀಜನಂದಂತೆ ಶಾಹಿರ ಏ ಬಿಂದು ಬೀಜನಂದಂತೆ ಶಾಹಿರ ಏ ಹೆಂಗ ಆಗತೀರಿ ದಂಡಿ ಸುಳ ಹೇಳ ಬ್ಯಾಡ ಹೈವಾಣಿ ಹಾದಿ ಬಿಟ್ಟ ಯವ ಹಾಡ ಹಾಡ ಕನದೊರಲಿ ಗುರುಮಾನಿ ಏನ್ ಹೇಳ್ತಾರ ತಮ್ಮ ಕವಿಗಳು? ಏನ್ ಕೇಳ್ತಾರವ? ಶಾಹಿರ್ ಅಂತ ನಿನ್ನ ಸುದ್ದಿ ಸಾರತತಿ. ಸುದ್ದಿ ಕೇಳಿ ಬಂದೀನಿ. ಸುದ್ದಿ ಕೇಳಿ ಬಂದೀನಿ, ನಾ ತಾಯಿ ಪದಕ ಹೊಂದೇನೆ. ಹೌದು. ಹಾದಿ ಬಿಟ್ಟ ಇವ ಹಾಡ ಹಾಡ ತನ್ನ ದೊರದಿಲ್ಲ ಹೇಳೋ ಗುರುಮಣಿ. ಹೌದ್ರಲ್ಲ. ನಾವೊಂದ್ ಕೇಳಿದ್ರ ತಾವೊಂದ್ ಹೇಳಾಕತ್ಯಾರ. ಹೇಳ್ತಾರವ ಅವ್ರ. ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ 2 ತಿಂಗಳಿಗೆ ಕೈ ಕಾಲಾದ ಕಿವಿ ಕಣ್ಣ. ಹೌದು. 3 ತಿಂಗಳಿಗೆ ಉಗರ ಭರಳದಾರಣ್ಣ. 4 ತಿಂಗಳಿಗೆ ಪಿಂಡಕ ತುಂಬಿತ ಪ್ರಾಣ.
ಅಲ್ಲಿ ತಕ ಎಲ್ಲಿದ್ರು ಯಪ್ಪ ನೀವ ಕಬ್ಬು ಕಡ್ಲಾಕ್ ಹೋಗಿರಿ ಹೇಳಲ್ಲಿ ಹಾ ಚಾಲೋ ಆಗ್ಯಾವ ಕಬ್ಬಿನ ಪಡಾತಿ ಹೌದಲ್ರಿ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಹಾ ಹೆಂಗವ 1 ತಿಂಗಳದಾಗ ಇಲ್ಲ 2 ತಿಂಗಳದಾಗ ಇಲ್ಲ ಹೌದು 3 ತಿಂಗಳದಾಗ ಇಲ್ಲ ಹಾ ಅದಕ್ಕೆ ಹಿರಿಯರು ಏನ್ ಹೇಳ್ತಾರ ಹಾ ಏನ್ ಹೇಳ್ತಾರವ ಕೆನಕುತ್ತನ ಜಗಳಲ್ಲ ಉಲುಕುತ್ತನ ಬಸರಲ್ಲ ಅಂತ ಹೇಳ್ತಾರ ಹಾ ಎಂತ ಹೌದಿಲ್ಲ? ಹೇಳ್ಕೊತ ಬಂದಾರ ನಮ್ ಕಾಕಾಗಳು ಇವ್ರ ಕೆನಕಾಕ ಬರ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹಾ ಹೆಂಗ್ರಿ ಕೆನಕುತ್ತನ ಜಗಳಲ್ಲ ಉಲುಕುತ್ತನ ಬಸರ ಕಾಯಮದಲ್ಲ ಹೌದು ಹೌದಿಲ್ಲ ಹಾ ಪಿಂಡ್ ಅನ್ನೋ ಹಂತದ ಮೊದಲು ತಾಯಿ ಗರ್ಭದೊಳಗ 3 ತಿಂಗಳು ದೊಡ್ಡದೈತಿ ಹಾ ನಿನ್ನ ಜೀವಾತ್ಮ ಎಲ್ಲಿದ್ದವಾಗ ಕಬ್ಬಿನ ಪಟದಾಗ 4ನೇ ತಿಂಗಳಿಗೆ ಜೀವಾತ್ಮ ಬಂದ ಪಿಂಡದ ಒಳಗ ಕುಡ್ಕೋತ ಹೌದು ಪಿಂಡದ ಒಳಗ ಹೆಂಗ ಕುಡ್ಕೋತಪ್ಪ ಅಂತ ಕೇಳಿದ್ರ ಹೆಂಗ್ರಿ ನೆತ್ತಿಲೆ ಹಾ ಪಿಂಡ ನೆತ್ತಿಲೆ ಬಂದ ಜೀವಾತ್ಮ ಒಳಗ ಸೇರ್ಕೊಂಡವಾಗ ಹೌದು 4ನೇ ತಿಂಗಳು ಚಾಲು ಆದ ಬಳಿಕ ಅವಾಗ ಉಳ್ಕಾಕ ಚಾಲು ಆತ ಹಾ ಅಳಿಗಾಡಕ್ ಐತ್ ಅವಾಗ ಏನೇನಾದ ತಮ್ಮ ಹಾ ಏನೇನಾತ್ರಿ 4 ತಿಂಗಳಿಗೆ ಪಿಂಡಕ ತುಂಬಿತ ಪ್ರಾಣ ಹೌದು 5ನೇ ತಿಂಗಳಿಗೆ ಆಯ್ತ ಚೈತನ್ನ ಹಾ 6 ತಿಂಗಳಿಗೆ ಬೇಡತಿತ್ತ ಅನ್ನ ಒಳಗ್ ಕುತ್ಕೊಂಡ 7ನೇ ತಿಂಗಳಿಗೆ ಅಷ್ಟು ವರ್ಣದ ಪೂರ್ಣ ಹೌದು 8ನೇ ತಿಂಗಳಿಗೆ ಹಾ ಅಷ್ಟು ವರ್ಣಗಳ ಪೂರ್ಣ ಹಾ 9 ತಿಂಗಳಿಗೆ ಓದತ್ತಿದ ಪುರಾಣ ಒಳಗ್ ಕುತ್ಕೊಂಡ ಶಿರಭಾಗಿ ಭವನದಲ್ಲಿ ಭಾಗಿ ಬಂದಿದನ ಕಾರಣ ಹೌದ್ರಲ್ಲ ನನ್ನ ಒಳಗ ನೀನು ಇದ್ದವನ ಹಾ ಮಲ್ಲ ಮೂತ್ರದಲ್ಲಿ ಬೆಳೆದವನ ನನ್ನಿಂದ ಆದಿ ಜೋಪಾನ ಹಾ ನೀ ಹಿಂದ ಹೆಂಗ ಹುಟ್ಟದಿ ಈಗ ಹಂಗ ಹುಟ್ಟಕ ಚಲುವತಿ ಹಾ ಹೆಂಗ ಸತ್ತದಿ ಈಗೂ ಸಾಯ್ತಿ ಅರೇ ಹೌದು. ಐತಲ್ಲ. ಅದಕ್ಕೆ ಹೇಳ್ತಾರ ತಮ್ಮ ಹಾ ನಾವು ಮಾತಾಡಿದ್ದೆಲ್ಲ ಸುಳ್ಳ ಹೌದಲ್ಲ ಪುರಾಣಗಳು ಸುಳ್ಳು ಹೇಳ್ತಾವ. ನಾವು ಪುರಾಣ ವೇದ ಪುರಾಣ ಎಲ್ಲ ಸುಳ್ಳು ಹೇಳ್ತಾವಂದ್ರ ಮತ್ತ ನಾವು ಸುಳ್ಳ ಹಾ ಅದಷ್ಟ ಕರೆ ಎತ್ತೈತೆ ಹೇಳ್ತಾರ ಅವ್ರು ಹಾ ನಾವೇನು ಕೇಳಿ ಹೋಗಿದ್ದೀವು ಹಾ ಏನ್ ಕೇಳಿ ಹೋಗಿರಿ ಭೂಮಿ ಹೊತ್ತ ಒಬ್ಬ ಬೇರೆ ಅದಾನ ಒಳಗ ಆದಿಶೇಷ್ಯ ಅವನ ತೆಳಗ ನಮ್ಮ ಕಪಿಲಾದೇವಿ ಅವನು ಹಿಡ್ಕೊಂಡು ಹೊತ್ಕೊಂಡಿರ್ತಾಳತ್ತ ನಾವ್ ಹೇಳಿದ್ವು ಕಪಿಲೇಶ್ವರಿ ಹೆಣ್ಣ ಮಗಳದಾಳು ಆದಿಶೇಷ್ಯನ ಹೊತ್ತಾಳತ್ತ ನಾವು ನಿಮಗೆ ಹೇಳಿದ್ದೆವು ಹಾ ಹೊಸ ತಂದ್ರಿ ಅಂತ ಹೇಳ್ತಾರ. ಇದೇನು ಹೊಸ ಸುದ್ದಿ ತಗೊಂಡ್ ಬಂದ್ರಿ ಅತ್ತ ಕೇಳ್ತಾರ ಅವ್ರು ನಮ್ಮನ ಹೌದು ಇನ್ನ ಮುಂದ ಹಾಡಿಗೆ ಬಾಳ ಅದಾವ ಎತ್ತರ್ಲಿ ಮಾತಾಡ್ರಿ ತಮ್ಮ ಇನ್ನ ತಪ್ಪಿದ್ದದಕ್ಕೆ ತಪ್ಪು ಅನ್ಬೇಕು ಮನುಷ್ಯ ಒಪ್ಪಗೋದತಿ ಆಕಿನೆಲ್ಲಿದ ತಂದ್ರಿ ಕಪಿಲೇಶ್ವರಿ ಅಂದ್ರ ಆಕಿನ ಹೆಂಗಸನ್ನ ಅಲ್ಲನ್ನು ಮಾತಾಡಿದ್ರು ಹಾ ಪುರಾಣ ಓದಿದ ಪಂಡಿತರದಾರ ತಮ್ಮ ಅದಲ್ಲ ಇವ ಹೌದಿಲ್ಲ ಹಾ ನಾವು ಸುಳ್ಳು ಹೇಳಿದ್ರ ಅವ್ರಿಗಾರ ತಿಳಿತಿದ್ಲೆ ಹೌದು ಹಾ ಹೌದಿಲ್ಲ ಹೌದ್ರಲ್ಲ ಕರೆಕ್ಟ್ ಐತೆ ಏನೋ ಸುಳ್ಳು ಐತೆ ಅನ್ನೋದು ತಿಳಿತಿದ್ಲೆ ಹಾ ಗೊತ್ತಾಗತ್ತಿಲ್ಲ ಹಾಡಾರ್ಕಿತ್ತ ಕೇಳಾರು ಶಾನ್ಯಾರ ಅಂತ ಹೇಳ್ತಾರ ಅವ್ರು ಕೂತಾರ ಅದ್ರ ಸಲುವಾಗಿ ಕೂತಾರ ಈಗ ಇಟ್ಟು ತಂಡಿಯಾಗ ಹೌದಿಲ್ಲ ಹಾ ಸುಳ್ಳು ಮಾಡಿದ್ರಿ ಹಾ ಹೌದಿಲ್ಲ ಈಗ ಕರೆಯಕ್ ಹಚ್ಚಾಕು ಬರ್ತೈತಿ ಆದ್ರೂ ಬ್ಯಾಡ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಹಾ ಹೆಂಗ್ರಿ ಜೀವಕ್ಕ ಶರೀರಕ್ಕ ನಡದೈತಿ ಹಾ ಹೌದಿಲ್ಲ ಹೌದ್ರಿ ನೆತ್ತಿಲೆ ಬಂದ ಜೀವಾತ್ಮ ಕುಡ್ಕೋತ ಹಾ ತಾಯಿ ಗರ್ಭದ ಒಳಗ ಹೌದು ಹೌದಿಲ್ಲ ಹಾ ಅಂದ್ರ ಪಿಂಡ 4 ತಿಂಗಳು ದೊಡ್ಡದಾತು ನಿನ್ನ ಜೀವಾತ್ಮ 4 ತಿಂಗಳು ಸಣ್ಣವ ಅಲ್ಲೂ ನಾವ ದೊಡ್ಡವ್ರ ದೊಡ್ಡವತ್ತ ನನಗ ನೀ ಹೇಳಕ್ ಹೋಗ್ಬೇಡ ಹಾ ಪಿಂಡ ಅನ್ನುವಂತದ 4 ತಿಂಗಳು ದೊಡ್ಡದೈತಿ ಹೌದ್ರಲ್ಲ ಜೀವ ಅನ್ನುವಂತದ 4ನೇ ತಿಂಗಳಕ್ಕೆ ಬಂದ ಕುಡ್ಕೊಂಡೈತಿ ಹೌದು ಅವಾಗ ಎಲ್ಲ ಆಕಾರ ಚಾಲು ಆತ ಅವಾಗೆಲ್ಲ ಸೃಷ್ಟಿ ಆಗೋದು ಚಾಲು ಆತ ನೀವು ನಮ್ಮ ಗರ್ಭದಿಂದ ಹೊರಗೆ ಬಂದ ಮೇಲೆ ಹೊತ್ತು ನಾವು ಬೇಕ ನಿಮಗೆ ನಿಮ್ಮ ಕೈಲಿ ನೀವು ತಿನ್ನುತ್ತಕ ಬೇಕ ಹೌದಲ್ರಿ ಅಲ್ಲಿ ಬೆಳೆದದ್ದು ಮಲ ಮೂತ್ರದಾಗ ಹಾ ಇಲ್ಲಿ ಕೈ ಬಿಟ್ಟಿರೋ ಮತ್ತೆ ಇಲ್ಲಿ ಅದನ್ನ ಮಾಡ್ತೀರಿ ನೀವು ಹೌದು ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಹಾ ಹೆಂಗ್ರಿ ಮತ್ತೆ ಇನ್ನೂ ಒಂದು ಕೆಲವೊಂದು ವಿಷಯಗಳನ್ನು ಬಹಳ ಚಂದ ಮಾರ್ಮಿಕವಾಗಿ ಮಾತಾಡ್ಯಾರ ತಮ್ಮ ಗುರುಗಳು ಹಾ ಮಾತಾಡ್ಯಾರವ ಹೌದಿಲ್ಲ ಹೌದ್ರಿ ಯಾವ ಗಂಡ ಬೇಕತ್ ಹೇಳಿ ಹಾ ಯಾವ ಗಂಡ ಬೇಕತ್ ಹೇಳಿ ಗಂಡನ ಸಲುವಾಗಿ ಹಾ ಇವರು ಗಂಡಗೊಂಡು ಎಷ್ಟೋ ಮಂದಿನ ಕೊಂದಾರತ್ ಹೇಳಿದ್ರು ಅವರು ಹಾ ಗಂಡ ಚಾಸ್ಮವಲ್ಲ ಕಾಕಾರ ನೀನು ಹೊತ್ಕೊಂಡ ಹೋಗ್ಕೊಂಡು ಮನಿತನ ಸುಳ್ಳು ಅಂತಂದ್ರ ಯಾವನ ಸೇಹಿರಾದೇವಿ ಹಾ ಗಂಡಗ ಕುಷ್ಠರೋಗ ಹತ್ತಿತ್ತು ಹೌದು ಗಂಡಗ ಕುಷ್ಠರೋಗ ಹತ್ತಿತ್ತು ದಿನನಿತ್ಯ ಗಂಡನ ದೇವರಿಗೆ ಒಯ್ತಿದ್ಲು ಹಾ ನನ್ನ ಗಂಡನ ರೋಗ ಚಲೋ ಆಗ್ಲಿ ನನ್ನ ಗಂಡನ ರೋಗ ವಾಸಿ ಆಗ್ಲಿ ಅಂತ ಹೇಳಿ ಬುಟ್ಟಿಯಾಗ ಹೊತ್ಕೊಂಡ ಬುಟ್ಟ್ಯಾಗ ಕುಣಿಸ್ಕೊಂಡು ದೇವರಿಗೆ ಒಯ್ತಿದ್ಲು ಹಾ ಯಾರ ಸೈರಾದೇವಿ ಸೇಹಿರಾದೇವಿ ಹಾ ಗಂಡನ ರೋಗ
ಕಡಿಮೆ ಆಗಲಿ ನಿವಾರಣೆ ಆಗಲಿ ಅಂತ ಹೇಳಿ ಕೇಸಿಂದ ಕುಷ್ಠ ರೋಗ ಹೋಗ್ಲತ್ತೇಳಿ ಕುಷ್ಠರೋಗ ನನ್ನ ಗಂಡನ ಬಿಟ್ಟು ಹೋಗಲಿ, ನನ್ನ ಪತಿವರ್ತ ಧರ್ಮ ಉಳಿಲಿ, ನನ್ನ ಪತಿವರ್ತ ಉಳಿಸ್ಕೋಬೇಕು, ನನ್ನ ಗಂಡ ಉಳಿಬೇಕು, ನನ್ನ ಗಂಡ ಬದುಕಲತ್ತೇಳಿ ನನ್ನ ಕೊಳ್ಳಾಗಿನ ತಾಳಿ ನನ್ನ ಹಣಿ ಮೇಲಿನ ಕುಂಕುಮ ಉಳಿಸ್ಕೋಬೇಕಂತ ಹೇಳಿ ಹಾ ಕುಷ್ಠರೋಗ ಗಂಡ